ಅಕ್ಬರ್ ಮತ್ತು ಬೀರ್ಬಲನ ಸಂಭಾಷಣೆಯಲ್ಲಿ ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸವೆಷ್ಟು ಎಂಬುದನ್ನು ಸರಳವಾಗಿ ನೋಡೋಣ. ಒಂದು ಬಾರಿ ಅಕ್ಬರ್ ಮತ್ತು ಬೀರ್ಬಲನು ಅಂತಃಪುರದಲ್ಲಿ ವಿನೋದವಾಗಿ ಮಾತನಾಡುತ್ತಾ ಕುಳಿತಿದ್ದರು. ಆಗ ಅಕ್ಬರನ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಒಂದು ಪ್ರಶ್ನೆ ಉದ್ಭವಿಸಿತು. ಅವನು ಆ ಪ್ರಶ್ನೆಗೆ ಸಮಾಧಾನ ತಿಳಿದುಕೊಳ್ಳುವ ಉದ್ದೇಶದಿಂದ ಹಾಗೂ ಬೀರ್ಬಲನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುವ ದೃಷ್ಟಿಯಿಂದ ಬೀರ್ಬಲನ ಬಳಿ ಸತ್ಯಕ್ಕೂ ಸುಳ್ಳಿಗೂ ಎಷ್ಟು ವ್ಯತ್ಯಾಸವಿದೆ ಎಂದು ಕೇಳಿದನು. ಕೆಲವು ನಿಮಿಷ ಯೋಚಿಸಿದ ಬೀರ್ಬಲನು, ಮಹಾಪ್ರಭು, ಸತ್ಯಕ್ಕೂ ಸುಳ್ಳಿಗೂ ಕೇವಲ 5 ಬೆರಳೆಣಿಕೆಗಳಷ್ಟೇ ವ್ಯತ್ಯಾಸವಿದೆ ಎಂದು ಖಂಡಿತವಾದ ಸ್ವರದಲ್ಲಿ ನುಡಿದನು. ನಂತರ ಅಕ್ಬರ್ ಚಕ್ರವರ್ತಿ, ಅಂದರೆ ನಿನ್ನ ಮಾತಿನ ಅರ್ಥ ನನಗಾಗಲಿಲ್ಲ, ಅದೇನೆಂದು ಸ್ವಲ್ಪ ಬಿಡಿಸಿ ಹೇಳು ಎಂದು ಅಕ್ಬರ್ ಚಕ್ರವರ್ತಿ ಕೇಳಿದನು. ನಂತರ ಬೀರ್ಬಲನು, ಹಾಗೆಂದರೆ ಸತ್ಯಕ್ಕೂ ಸುಳ್ಳಿಗೂ ಎಷ್ಟು ವ್ಯತ್ಯಾಸವಿದೆ ಎಂದರೆ ಕಣ್ಣಿಗೂ ಕಿವಿಗೂ ಎಷ್ಟು ದೂರ ವ್ಯತ್ಯಾಸವಿರುವುದೋ ಅಷ್ಟೇ ವ್ಯತ್ಯಾಸವಿದೆ ಎಂದು ಬೀರ್ಬಲನು ನುಡಿದನು. ನಂತರ ಅಕ್ಬರನು, ಅದು ಯಾವ ರೀತಿ, ಸರಿಯಾಗಿ ಅರ್ಥ ತಿಳಿದುಕೊಳ್ಳಲಾಗದೆ ಎಂದು ಮರುಪ್ರಶ್ನೆ ಕೇಳಿದನು. ಆಗ ಬೀರ್ಬಲನು, ಪ್ರಭು, ಕಣ್ಣಿನಿಂದ ನೋಡಿದ್ದು ಸತ್ಯವು ಮತ್ತು ಕಿವಿಯಿಂದ ಕೇಳಿದ್ದು ಸುಳ್ಳು, ಇಷ್ಟೇ ವ್ಯತ್ಯಾಸ ಎಂದು ಉತ್ತರಿಸಿದನು. ಅವನ ಉತ್ತರ ಕೇಳಿ ತೃಪ್ತಿಗೊಂಡ ಅಕ್ಬರ್ ಚಕ್ರವರ್ತಿ ಬೀರ್ಬಲನ ಬುದ್ಧಿವಂತಿಕೆಯನ್ನು ಹೊಗಳಿದನು. ಈ ಕಥೆಯ ತಾತ್ಪರ್ಯ ಸತ್ಯ ಕಂಡರೂ ಪ್ರಮಾಣಿಸಿ ನೋಡಿ ತಿಳಿ ಎಂಬುದಾಗಿದೆ. ಧನ್ಯವಾದಗಳು.